ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ 50 ನೋಡಿ 166 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 145 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 555 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬೆರಿಶ್ ಆಗಿದೆ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದ್ರೆ ಫಿಯರ್ ಇಂಡೆಕ್ಸ್ ಇದು ಪಾಸಿಟಿವ್ ಆಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಅಂದ್ರೆ ಮಾರ್ಕೆಟ್ ಬೆರಿಶ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಇವತ್ತು ನೋಡಿದ್ರೆ ನೀವು ಪಾಸಿಟಿವ್ 2.47% ಚೇಂಜಸ್ ಆಗಿರೋದನ್ನ ನೋಡಬಹುದು. ಸೊ ಇದು ನ್ಯೂಟ್ರಲ್ ಟು ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೋಡಿ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕೆಳಗಡೆ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬುಲಿಶ್ ಆಗಿದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದರೆ ನೋಡಿ, ನಿಫ್ಟಿ 50 ಕಂಟಿನ್ಯೂಸ್ ಒಂದು ಸೆಲ್ಲಿಂಗ್ ಬರ್ತಾ ಇರೋದನ್ನ ನೀವು ನೋಡಬಹುದು. ಕರೆಕ್ಟ್ ಅಲ್ವಾ? ನೀವು ನಿನ್ನೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ರೆ ನೋಡಿ, ಮಾರ್ಕೆಟ್ ಎಲ್ಲಿಂದ ಸಪೋರ್ಟ್ ತಗೊಂಡು ಬಿಗಿನಿಂಗ್ ಅಲ್ಲಿ ನಿಮಗೆ ಒಂದು ಗ್ಯಾಪ್ ಝೋನ್ ಅಂತ ಇತ್ತು. ಆ ಗ್ಯಾಪ್ ಝೋನ್ ಇಂದಾನೆ ಸಪೋರ್ಟ್ ತಗೊಂಡಿದ್ದು. ಕರೆಕ್ಟಾ? ಈ ಗ್ಯಾಪ್ ಝೋನ್ ನಾವು ಮಾರ್ಕ್ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಅದೇ ಗ್ಯಾಪ್ ಝೋನ್ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ ನೋಡಿ. ಒಂದು ಸ್ಟ್ರಾಂಗ್ ಒಂದು ರಿಕವರಿ ಬಂತು. ನಂತರದಲ್ಲಿ ಒಂದು ಸ್ಟ್ರಾಂಗ್ ಸೆಲ್ ಆಫ್ ನ ನೀವು ಅಬ್ಸರ್ವ್ ಮಾಡಬಹುದು. ಸ್ಟ್ರಾಂಗ್ ಸೆಲ್ ಆಫ್ ಬಂದಿದ್ದಾದ್ಮೇಲೆ ನೋಡಿ 25,000 ಒಂದ್ಸಲಿ ಒಂದು ಬೌನ್ಸ್, ಚೋಟಾ ಬೌನ್ಸ್ ಕೊಡ್ತು. ಆದ್ರೆ ಈ ಇನ್ವರ್ಟೆಡ್ ಹ್ಯಾಮರ್ ಹೈನ ಬ್ರೇಕ್ ಮಾಡಿಲ್ಲ. ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಸೆಲ್ ಆಫ್ ಬಂದಿರೋದನ್ನ ನೀವು ನೋಡಬಹುದು. ನೋಡಿ, ಇವತ್ತು ಕೂಡ ಈ ಗ್ಯಾಪ್ ಝೋನ್ ನ ಫಿಲ್ ಮಾಡಿಲ್ಲ. ಸೊ ಇದರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಇರ್ತೀನಿ. ನಂತರದಲ್ಲಿ ಸೆಕ್ಟರಲ್ ವೈಸ್ ಹೇಗೆ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ನೋಡಿ. ನಿಫ್ಟಿ 80 ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿದೆ, ಆಟೋ ಸೆಕ್ಟರ್ ನೆಗೆಟಿವ್ ಆಗಿದೆ, ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ ಗಳಲ್ಲಿ 4 ಸೆಕ್ಟರ್ಗಳು ನೆಗೆಟಿವ್ ಆಗಿರೋದ್ರಿಂದ ಡೇಟಾ ಬೆರಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ 912 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ. 2123 ಕಂಪನಿಗಳು ನೆಗೆಟಿವ್ ಆಗಿದೆ. ಡೇಟಾ ಬೇರಿಶ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದರೆ 12 ಕಂಪನಿಗಳು ಮಾತ್ರ ಪಾಸಿಟಿವ್, 38 ಕಂಪನಿಗಳು ನೆಗೆಟಿವ್. ಡೇಟಾ ಬೇರಿಶ್ ಆಗಿದೆ. 4 ಕಂಪನಿಗಳು ಪಾಸಿಟಿವ್ ಆಗಿದೆ, 8 ಕಂಪನಿಗಳು ನೆಗೆಟಿವ್ ಆಗಿದೆ. ನಿಫ್ಟಿ ಬ್ಯಾಂಕಿನಲ್ಲಿ ಕೂಡ ಅದು ಕೂಡ ನಮಗೆ ಬೇರಿಶ್ ಡೇಟಾನ ತೋರಿಸ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ಅಬ್ಸರ್ವ್ ಮಾಡೋದಾದ್ರೆ, ಮುಂದಿನ ಮಂಗಳವಾರದ ಎಕ್ಸ್ಪೈರಿಯನ್ನು ತಗೊಂಡ್ರೆ ಇದು ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ ಸೆಪ್ಟೆಂಬರ್ದು. ಸೊ ಈ ಸೆಪ್ಟೆಂಬರ್ ಮಂತ್ಲಿ ಎಕ್ಸ್ಪೈರಿಯಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೇರಿಶ್ ಒಲವು ತೋರಿಸ್ತಾ ಇದೆ. ಇನ್ನು PCR ರೇಷಿಯೋ ಕಡೆ ಬರೋದಾದ್ರೆ, PCR ರೇಷಿಯೋ ನೋಡಿ ನಿಮಗೆ ನಾನು ಹೇಳ್ತಾ ಇದ್ದೆ 0.5 ಇಂದ ಕೆಳಗಡೆ ಬಂದ್ರೆ ಮಾರ್ಕೆಟ್ ಓವರ್ಸೋಲ್ಡ್, ಇಲ್ಲಿಂದ ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇದೆ ಅಂತ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ ಇವತ್ತು ಎಷ್ಟಿದೆ PCR ರೇಷಿಯೋ, ನಿಮಗೆ 0.6 ಹತ್ರ ಇದೆ. 0.6 ಇದೇನಾದ್ರೂ ಇನ್ನು ಸ್ಟ್ರಾಂಗ್ ಒಂದು ಪುಟ್ ಬೈಯರ್ಸ್, ಪುಟ್ ಸೆಲ್ಲರ್ಸ್ ಜಾಸ್ತಿ ಆದ್ರು ಅನ್ಕೊಳ್ಳಿ. ಪುಟ್ ಸೆಲ್ಲರ್ಸ್ ಜಾಸ್ತಿ ಆದಾಗ ನಿಮಗೆ ಆಟೋಮೆಟಿಕ್ ಆಗಿ ಡೇಟಾ ನಿಮಗೆ ಬಂದ್ಬಿಡುತ್ತೆ. ಓಕೆನಾ? PCR ರೇಷಿಯೋ ಓವರ್ ಸೋಲ್ಡ್ ಝೋನಿಗೆ. ಸೊ ಅಲ್ಲಿಂದ ಒಂದು ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇದೆ. ಇನ್ನು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನೋಡಿದ್ರೆ ನೋಡಿ 25,000 ಇವತ್ತು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡ್ತಾ ಇದೆ. ಸಪೋರ್ಟ್ ಝೋನ್ ಅಂತ ಯಾವ್ದು ಇಲ್ಲ ಮಾರ್ಕೆಟ್ ಅಲ್ಲಿ. ಸಪೋರ್ಟ್ ಝೋನ್ ಅಲ್ಲಿ ನಿಮಗೆ ಎಲ್ಲಾನು ಪುಟ್ ಬೈ ಆಗಿರೋದ್ರಿಂದ ಇಲ್ಲಿ ಯಾವ್ದು ಸಪೋರ್ಟ್ ಝೋನ್ ಅಂತ ಬರೋದೇ ಇಲ್ಲ. ಅರ್ಥ ಆಯ್ತಾ? ನಂತರದಲ್ಲಿ FIDA ಆಕ್ಟಿವಿಟಿ ನೋಡಿದರೆ, FIS ಮತ್ತೊಂದು ಬಾರಿ 4,995 ಕೋಟಿ ಅಂದ್ರೆ 5,000 ಕೋಟಿ ಹತ್ರ ಸೆಲ್ ಮಾಡಿದ್ದಾರೆ. DIS 5,103 ಕೋಟಿಯಷ್ಟು ಬೈ ಮಾಡಿದ್ದಾರೆ. ನೆಟ್ ಓವರ್ ಆಲ್ ಅಂತ ಹೇಳೋದಾದ್ರೆ 100 ಕೋಟಿಯಷ್ಟು ಬೈ ಆಗಿದೆ. ಆದರೆ FIS ಸೆಲ್ ಮಾಡಿರೋದು ತುಂಬಾ ದೊಡ್ಡ ಅಮೌಂಟ್. ಸೊ ಹಾಗಾಗಿ ಡೇಟಾ ಬೇರಿಶ್ ಆಗಿದೆ. F&O ಸೆಗ್ಮೆಂಟ್ ಅಲ್ಲಿ ನೋಡೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಿ 509 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಪೊಸಿಷನ್ಸ್. 223 ಕೋಟಿಯಷ್ಟು ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ 3 ಸೆಗ್ಮೆಂಟ್ ಅಲ್ಲೂ ಕೂಡ ನಮಗೆ ಬೇರಿಶ್ ನ ತೋರಿಸ್ತಾ ಇದೆ. ಇನ್ನು US ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ ನೋಡಿ, US ಫ್ಯೂಚರ್ಸ್ ಹೇಗೆ ರನ್ ಆಗ್ತಾ ಇದೆ. US 30 ನಿಮಗೆ ಪಾಸಿಟಿವ್ ರನ್ ಆಗ್ತಾ ಇದೆ. US 500 ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇದೆ. US ಟೆಕ್ 100 ಕೂಡ ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ನ್ಯೂಟ್ರಲ್. ಇನ್ನು ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ನೋಡಿ. ಡೋ ಜೋನ್ಸ್ ಕ್ಲೋಸ್ ಆಗಿದೆ ಆಲ್ರೆಡಿ, ನಿಮಗೆ ರಾತ್ರಿ ಕ್ಲೋಸ್ ಆಗ್ಬಿಡುತ್ತೆ ಡೋ ಜೋನ್ಸ್. ಸೊ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಾಸ್ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯುರೋಪಿಯನ್ ಮಾರ್ಕೆಟಿಗೆ ಬರೋದಾದ್ರೆ, ಯುರೋಪಿಯನ್ ಮಾರ್ಕೆಟ್ ನಿಮಗೆ DAX ನೆಗೆಟಿವ್, FTSE 100 ನೆಗೆಟಿವ್ ಮತ್ತು CAC 40 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇನ್ನು ನಾವು ನಿಕಾಯಿಗೆ ಬರೋದಾದ್ರೆ, ನಿಕಾಯ್ ನೋಡಿ ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇದೆ. ಇದೊಂದು ಗ್ಯಾಪ್ ಡೌನ್ ಆಗಿತ್ತು. ಇದ್ರೊಳಗೆ ಒಂದು ವಿ ಶೇಪ್ ರಿಕವರಿ ಬಂದಿರೋದನ್ನ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ನೋಡಬಹುದು. ನಾನು ಚಾರ್ಟ್ ತೋರಿಸ್ತೀನಿ ನಿಮಗೆ. ಹ್ಯಾಂಗ್ಸೆಂಗ್ ಕೂಡ ಒಂದು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದು ನೋಡಬಹುದು. ಕಾಸ್ಪಿ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಡೇಟಾ ನಮಗೆ ಕ್ಯಾಶ್ ಮಾರ್ಕೆಟ್ ಅಲ್ಲೆಲ್ಲ ನೆಗೆಟಿವ್ ತೋರಿಸ್ತಾ ಇರೋದು. ಆದ್ರೆ ಇಂಪಾರ್ಟೆಂಟ್ ಏನು ಅಂದ್ರೆ ನಾಸ್ಡಾಕ್ ಮತ್ತು ನಿಕಾಯಿ ಚಾರ್ಟ್ ಗಳನ್ನ ಅಬ್ಸರ್ವ್ ಮಾಡೋದು. ನೋಡಿ ನಿಕಾಯಿ ಚಾರ್ಟ್ ನ ನೀವು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಇವತ್ತು ಒಂದು ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಆಗಿದ ಮೇಲೆ ಒಂದು ಸಪೋರ್ಟ್ ಝೋನ್ ಇಂದ ಸಪೋರ್ಟ್ ತಗೊಂಡು ನಂತರದಲ್ಲಿ ಒಂದು ರಿಕವರಿ ಬಂದಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಾಸ್ಡಾಕ್ ಅಲ್ಲೂ ಕೂಡ ನಿನ್ನೆ ಇದೇ ರೀತಿಯಲ್ಲಿ ಒಂದು ಫಾರ್ಮೇಶನ್ ಆಗಿರೋದನ್ನ ನೋಡಬಹುದು. ಫಸ್ಟ್ ಒಂದು ಗ್ಯಾಪ್ ಡೌನ್ ಆಗಿದೆ, ನಂತರದಲ್ಲಿ ರಿಕವರಿ ಬಂದು
ಕನ್ಸಾಲಿಡೇಟ್ ಆಗಿರೋದನ್ನ ನೋಡ್ಬೋದು. ಸೊ ನಿಕೈ ಚಾರ್ಟ್ ನ ಜ್ಞಾಪಕ ಇಟ್ಕೊಳ್ಳಿ, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಮುಂದೆ. ಇನ್ನು ADRs ಬರೋದಾದ್ರೆ ಇನ್ಫೋಸಿಸ್ ADR ನೆಗೆಟಿವ್ ಆಗಿದೆ, ವಿಪ್ರೋ ADR ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಅಂದ್ರೆ FIS ಇನ್ಫ್ಲೋ ಕಮ್ಮಿ ಆಗ್ತಾ ಇದೆ ಭಾರತಕ್ಕೆ ಅಂತ ಗೊತ್ತಾಗ್ತಾ ಇದೆ. ಸೊ FIS ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಇಂಡಿಯನ್ ಕರೆನ್ಸಿ ವೀಕ್ ಆಗುತ್ತೆ. ಇಂಡಿಯನ್ ಕರೆನ್ಸಿ ವೀಕ್ ಆದ್ರೆ ಭಾರತದ ಎಕ್ಸ್ಪೋರ್ಟ್ಸ್ ಗಳಿಗೆ ತುಂಬಾ ನಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಷ್ಟಗಳು ಜಾಸ್ತಿ ಆದಂಗೆ ಎಕ್ಸ್ಪೋರ್ಟ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಭಾರತದಲ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ನಿಫ್ಟಿ ಪರ್ಫಾರ್ಮೆನ್ಸ್ ಕೂಡ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡ್ಕೊಳ್ಳಿ ಮದರ್ ಇಂಡಿಸಸ್ಗೆ. ಸೊ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ F&O ಸೆಗ್ಮೆಂಟ್ ಅಲ್ಲಿ ಇನ್ನೂ ಡಿಮ್ಯಾಂಡ್ ಇರೋದ್ರಿಂದ ನೀವು ಹತ್ತಿರ ಒಂದು 77 ಪಾಯಿಂಟ್ಸ್ ಪಾಸಿಟಿವ್ ನ ಕಾಣ್ತಾ ಇದ್ದೀರಾ. ಸೊ ಬುಲಿಶ್ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಬುಲಿಶ್ F&O ಸೆಗ್ಮೆಂಟ್ ತೋರಿಸ್ತಾ ಇದೆ. ಆದರೆ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ನೀವು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಕಂಪೇರ್ ಮಾಡೋದಾದ್ರೆ 40 ಪಾಯಿಂಟ್ಸ್ ನಿಮಗೆ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದಲ್ವಾ. ಸೊ ಇವತ್ತು ಮಾರ್ಕೆಟ್ ಅಲ್ಲೂ ಒಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ನೀವು ಪ್ರಿಡಿಕ್ಷನ್ ಮಾಡ್ಬೋದು. ಸೊ ಇವತ್ತು ಆ ಗ್ಯಾಪ್ ಡೌನ್ ಪ್ರಿಡಿಕ್ಷನ್ ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಮೊದಲನೇದಾಗಿ ನಿನ್ನೆ ಹೈ ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ 25,093 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 25,150 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,262 ನಮ್ಮ ಮೂರನೇ ರೆಸಿಸ್ಟೆನ್ಸ್. ಅದೇ ತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 25,878 ನಮ್ಮ ಮೊದಲನೇ ಸಪೋರ್ಟ್, 24,814 ಎರಡನೇ ಸಪೋರ್ಟ್ ಮತ್ತು 24,751 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಇವಾಗ ನಮಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ತೋರಿಸ್ತೀನಿ ನಿಮಗೆ. ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ನೀವು ಇಲ್ಲಿಂದ ಹಾಕಿ ನೋಡಿದ್ರೆ ನೋಡಿ, ಇದು ಒಂದು ಸ್ವಿಂಗ್ ಲೋ, ಕರೆಕ್ಟಾ? ಇದೊಂದು ಸ್ವಿಂಗ್ ಲೋ. ಇಲ್ಲಿಂದ ನೀವು ಹಾಕಿ ನೋಡಿದ್ರೆ ಅಂತ ಹೇಳಿದ್ರೆ ಅವರ್ಲಿ ಟೈಮ್ ಫ್ರೇಮ್ ಅಲ್ಲೂ ಕೂಡ ಇದೆ ಸ್ವಿಂಗ್ ಲೋ ಬರುತ್ತೆ ನೋಡಿ. 0.786 ಗೋಲ್ಡನ್ ರೇಷಿಯೋ ಇಲ್ಲಿದೆ, 24,800. ಇದೊಂದು ಪಾಯಿಂಟ್ ನ ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಪಾಯಿಂಟ್. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ನ ಜ್ಞಾಪಕ ಇಟ್ಕೊಳ್ಳಿ, ಇದು ಇವಾಗ ಒಂದು ಸ್ಟ್ರಾಂಗ್ ಝೋನ್ ಒಂದು ಅಂದ್ಕೊಳ್ಳಿ. ಸೊ ಈ ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಇದೆಲ್ಲಿ ಬರ್ತಾ ಇದೆ ನಿಮಗೆ 0.786, 24,625, ಕರೆಕ್ಟಾ? ಸೊ ಈ ಸಪೋರ್ಟ್ ಝೋನ್ ಹತ್ರ ಅಂದ್ರೆ S4 ಹತ್ರ ಬರ್ತಾ ಇದೆ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ, ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಪ್ಯಾಟರ್ನ್ ಬಂದಿದೆ. ಹೇಗ್ ಬಂದಿದೆ ನೋಡಿ ಫಿಬೊನಾಚಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಈ ಹೈಯಿಂದ ಈ ಲೋ ವರ್ಗು ನೋಡಿ, ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗಿದೆ, ಆಲ್ಮೋಸ್ಟ್ 0.786 ಇಂದಾನೆ ರಿಜೆಕ್ಟ್ ಆಗಿದೆಯಾ, ಗೋಲ್ಡನ್ ರೇಷಿಯೋ ಇಂದ 0.786 ಇಂದಾನೆ ರಿಜೆಕ್ಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಈ ತರ ಒಂದು ಗೋಲ್ಡನ್ ರೇಷಿಯೋ ಇಂದ ರಿಜೆಕ್ಟ್ ಆದಾಗ ವೇವ್ ಥಿಯರಿ ತುಂಬಾ ಅಡ್ವಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ, ತುಂಬಾ ಅಡ್ವಾನ್ಸಸ್ ಲೆವೆಲ್ಸ್ ಇದೆ. ಅದರೊಳಗೆ ನಾನು ನಿಮಗೆ ಬೇಸಿಕ್ ಆಗಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯಲ್ಲಿ ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಈ 786 ಇಂದ ರಿಜೆಕ್ಟ್ ಆಗಿ ಬರ್ತಾ ಇರೋದ್ರಿಂದ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊದಲು ಇವತ್ತಿನ ಇಂಟ್ರಾಡೇ ಪಾಯಿಂಟ್ ಆಫ್ ಏನಿರುತ್ತೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಆಗುತ್ತೆ, ನಂತರದಲ್ಲಿ ಒಂದು ಛೋಟಾ ಬೌನ್ಸ್ ಬರೋ ಚಾನ್ಸಸ್ ಇದೆ. ಛೋಟಾ ಬೌನ್ಸ್ ಅಂದ್ರೆ ಒಂದು ಸ್ಮಾಲ್ ಬೌನ್ಸ್ ಬರೋ ಚಾನ್ಸಸ್ ಇದೆ. ಆದ್ರೆ ಇನ್ನು 2 ಗ್ಯಾಪ್ಗಳು ಫಿಲ್ ಆಗಿಲ್ಲ, ಮೇಜರ್ ಗ್ಯಾಪ್ಗಳು 2 ಫಿಲ್ ಆಗಿಲ್ಲ. ಈ 2 ಗ್ಯಾಪ್ಗಳು ಫಿಲ್ ಆಗೋವರೆಗೂ ನೋಡಿ, ಫಿಲ್ ಆಗೋದಲ್ಲಿ 24,773 ಒಂದು, 24,868 ಒಂದು, ಆಯ್ತಾ? ಈ 2 ಗ್ಯಾಪ್ ಝೋನ್ ಗಳನ್ನ ಮಾರ್ಕೆಟ್ ಫಿಲ್ ಮಾಡಿದ್ರೆ ನಂತರದಲ್ಲಿ ನಮಗೆ ಒಂದು ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇದೆ. ಏನಕ್ಕೆ, ಹೇಗೆ ಅಂತ ಕೇಳಿದ್ರೆ ನೋಡಿ, PCR ರೇಷಿಯೋ ನಾನು ನಿಮ್ಗೆ ಹೇಳ್ತಾ ಇದ್ದೆ, PCR ರೇಷಿಯೋ 0.5 ಇಂದ ಇದ್ರೆ ಓವರ್ ಸೋಲ್ಡ್ ಝೋನ್ ಆಗುತ್ತೆ ಅಂತ, ಕರೆಕ್ಟಾ? ಈ ಓವರ್ ಸೋಲ್ಡ್ ಝೋನ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಛೋಟಾ ಬೌನ್ಸ್ ಅಂದ್ರೆ ನಿಮಗೆ ನಾನು ಸ್ಟ್ರಾಂಗ್ ಆಗಿ ಆಲ್ ಟೈಮ್ ಹೈ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಆಯ್ತಾ? ಒಂದು ಸ್ಮಾಲ್ ಪಾಸಿಬಿಲಿಟಿ ಆಫ್ ರಿಕವರಿ ಬರೋ ಚಾನ್ಸಸ್ ಇದೆ ಬೀಯಿಂಗ್ ಆನ್ ಫ್ರೈಡೆ, ಆಯ್ತಾ? ಸೊ ಒಂದು ವಿ ಶೇಪ್ ರಿಕವರಿ ಬಂದು ಅಲ್ಲಿ ಕನ್ಸಾಲಿಡೇಟ್ ಆಗೋ ಮಾರ್ಕೆಟ್ ಚಾನ್ಸಸ್ ಕೂಡ ಇದೆ ಅಂತ ಇವತ್ತಿನ ನಮ್ಮ ಪ್ರೆಡಿಕ್ಷನ್ ಆಗಿರುತ್ತೆ. ಸೊ ನಿಮ್ಮ ಸೆಟಪ್ಸ್ ಗಳನ್ನ ನೀವು ಟ್ರೇಡ್ ಮಾಡ್ತಾ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.